ಸ್ಟೂಡೆಂಟ್ಸ್ ಈಸಿಯಾಗಿ ಸೂಪರ್ ರ್ಯಾಂಕರ್ ಆಗಲಿಕ್ಕೆ ಒಂದು ಟೆಕ್ನಿಕ್ ಇದೆ. ನನ್ನದೇ ಒಂದು ಸ್ಲೋಗನ್ ಇದೆ ಇಂಗ್ಲೀಷ್ನಲ್ಲಿ, ನನ್ನ ಸ್ವಂತದ್ದು. ನೋ ಬಡಿ ಈಸ್ ಅ ಡಲ್ ಆ್ಯಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಆ್ಯಂಡ್ ಐಡಿಯಾಸ್. ಅಂದರೆ ಯಾರೂ ದಡ್ರು ಇರೋದಿಲ್ಲ. ನಾವು ಹೆದರಿದ್ರೆ ದಡ್ರು, ಸ್ಟಡಿಗೆ ಹೆದರಿದ್ರೆ, ಶಾಲೆಗೆ ಹೆದರಿದ್ರೆ, ಎಕ್ಸಾಮ್ಗೆ ಹೆದರಿದ್ರೆ ನಮ್ಮನ್ನು ಅದೇ ಹೆದರಿಕೆ ಕೆಳಗೆ ದಬ್ಬುತ್ತೆ. ದಯವಿಟ್ಟು ಹೆದರಿಕೆ ಪ್ರಥಮ ಬಿಟ್ಬಿಡಿ. ಈ ಎಲ್ಲ ವ್ಯವಸ್ಥೆ ಇರೋದು ನಮ್ಮ ಒಳ್ಳೆಯದಕ್ಕಾಗಿ. ನೆಕ್ಸ್ಟ್, ನೋ ಸಬ್ಜೆಕ್ಟ್ ಈಸ್ ಅ ಟಫ್. ಯಾವುದೇ ವಿಷಯ ಟಫ್ ಇರುವುದಿಲ್ಲ. ಬಟ್ ಆದರೆ ಟೆಕ್ನಿಕ್ಸ್ ಟ್ರಿಕ್ಸ್ ಮೆಥಡ್ಸ್ ಐಡಿಯಾಸ್ ಅನ್ನ ಉಪಯೋಗಿಸಬೇಕು. ಅದೇ ಈ ಒಂದು ಟೆಕ್ನಿಕ್ ಇದು. ಇನ್ನು ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಇವಾಗ ಒಂದು 56 ಇಂಟು 3 56, ಅದಕ್ಕೆ 3ರಿಂದ ಗುಣಿಸೋಣ. ಇದೇ ಪದ್ಧತಿಯನ್ನು ಉಪಯೋಗಿಸೋಣ, ವೇದಿಕ್ ಟೆಕ್ನಿಕ್. 3 6 18, 3 5 15. ಇದು 6ರ ಬಗ್ಗೆ 3ಕ್ಕೆ, ಇದು 5ರ ಬಗ್ಗೆ 3ಕ್ಕೆ. ಅಂದರೆ 56ರ ಬಗ್ಗೆಯನ್ನ 3ನೇ ಸ್ಟೇಜಿಗೆ ಎತ್ತಿಟ್ಕೊಂಡಂಗೆ. ಅರ್ಥ ಆಯ್ತಾ? ಈಗ ಏನು ಮಾಡಬೇಕು? ಈ ಟೆಕ್ನಿಕ್ ಯೂಸ್ ಮಾಡೋದಂದ್ರೆ ಹೇಗೆ ಮಾಡೋದು? ಇಲ್ಲಿ 2 ಅಂಕಗಳಿದ್ದಾಗ 2ನೇದರಲ್ಲಿ 2 ಭಾಗ ಮಾಡಿ, ಮತ್ತು ಇದನ್ನ ಏನು ಮಾಡಬೇಕು? ಇಲ್ಲಿ ಕೂಡಿಸ್ಬೇಕು. ಅಂದರೆ ಬಿಡಿ ಸ್ಥಾನದಲ್ಲಿರೋದು ಬಿಡಿ ಸ್ಥಾನದಲ್ಲಿ ಇಡಬೇಕು, ಕೊನೆಯದೇ. ಮತ್ತು ದಶಕದಲ್ಲಿದ್ದದ್ದು ಇಲ್ಲಿ ಕೂಡಿಸ್ಬೇಕು. 1ನೇ ಬಗೆಯಲ್ಲಿ ಕೂಡಿಸಿದ್ರೆ ಎಷ್ಟಾಯ್ತು? 100. ಅರ್ಥ ಆಗಿದೆಯಾ? ಎಸ್. ಈಸಿ ಅದ ಟಫ್ ಇದೆಯಾ? ಓಕೆ, ನಾನು ಒಂದು ಲೆಕ್ಕ ಕೊಡ್ತೀನಿ, ನಿಮ್ಗೊಂದು ಲೆಕ್ಕ ಕೊಡ್ತೀನಿ. ಹಿಂಗೆ ಬಾಯಿ ಲೆಕ್ಕ, ಬ್ರೈನ್ ಆಕ್ಟಿವಿಟಿ. ಬರೋದು ಬೇಡ, ಮನದಲ್ಲಿ ಮಾಡಿಕೊಂಡು ಉತ್ತರ ಇಟ್ಕೊಡ್ರಿ, ಒಡೆದಿಟ್ಕೊಂಡು. ಕಮಾನ್, ಇಲ್ಲಿ ಒಂದು ಮನದಲ್ಲಿ ಮಾಡಿಡ್ಬೇಕು, ಬರೋದು ಬೇಡ. 44, ಅದಕ್ಕೆ 4ರಿಂದ ಗುಣಿಸ್ಬೇಕು. 176, 100 ಕೂತ್ಕೊಳ್ಳಿ. 16, 4 16. ಇದನ್ನು ಕೂಡಿಸ್ರಿ, ಇದನ್ನು ಹೊಡೆದಾಕ್ರಿ. 6 17. ಅರ್ಥ ಆಯ್ತಾ? ಓಕೆ, ಈಗ ನಿಮಗೆ ಉದಾಹರಣೆಗೆ 3 4 6 2, ಇದಕ್ಕೆ 5ರಿಂದ ಭಾಗಿಸೋಣ. ಇದು 5ರಿಂದ ಭಾಗಾಕಾರ ಇದ್ರೆ 5ರ ಟೆಕ್ನಿಕ್ ಇದು. 6ಕ್ಕೆ ಬೇರೆ, 3ಕ್ಕೆ ಬೇರೆ, ಮತ್ತು ಉಳಿದೋದಕ್ಕೆ ಬೇರೆ ಬೇರೆ ಅಂಕಿಗೆ ಬೇರೆ ಬೇರೆ ಟೆಕ್ನಿಕ್. ಇದು ಒಂದು ನೋಡಿ. ಇಲ್ಲಿ ವೇದಗಣಿತದಲ್ಲಿ ಹೇಳ್ತಾರೆ, ಯಾವುದೇ ಸಂಖ್ಯೆ ಎಷ್ಟಾದರೂ ದೊಡ್ಡದಿರಲಿ, ಏನಾದರೂ ಇರಲಿ, ಅದಕ್ಕೆ 5ರಿಂದ ಭಾಗಿಸ್ತಿದ್ರೆ ಕೊಟ್ಟ ಸಂಖ್ಯೆಯನ್ನು ಡಬಲ್ ಮಾಡಬೇಕು. 2ರ ಡಬಲ್ ಎಷ್ಟು? 4. 6ರ ಡಬಲ್ 12. 2 ಇಟ್ಕೊಳ್ಳೋದು, 1 ಕೈಲಾಕ್ ಕೊಡೋದು ಮುಂದಿನ ಅಂಕಿಗೆ. 4ರ ಡಬಲ್ ಕೈಲ 1 ಕೂಡಿಸ್ರಿ. 3ರ ಡಬಲ್ ಕೊಟ್ಟ ಸಂಖ್ಯೆಯನ್ನು ಡಬಲ್ ಮಾಡಿದ್ವಿ. ಹೌದಾ? ಈಗ 5 1 ಇದೆ, 1 ಅಂಕಿ ಇದೆ, 1 ಅಂಕಿ. ಅದಕ್ಕೆ 1ನ್ನು ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಆನ್ಸರ್. ಎಸ್, ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಯಾರು ಇಲ್ಲಿ ಬಂದು ಬಿಡ್ತೀರಾ? ನೀವು ಮಾಡ್ತಾ ಇದ್ದಾರೆ.